ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ನಾಗಮಂಡಲದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಇವತ್ತಿನ ಪರಿಸ್ಥಿತಿ. ಗಣೇಶನ ಮೆರವಣಿಗೆಯ ವೇಳೆ ನಡೆದಂತಹ ಈ ಒಂದು ಘಟನೆಯಿಂದ ಈ ನಾಗಮಂಗಲನೇ ದಗದಗಿಸುವಂತಹ ಪರಿಸ್ಥಿತಿ ಆಗಿದೆ. ವೀಕ್ಷಕರೇ, ಮೊನ್ನೆ ಬುಧವಾರ ನಡೆದಂತಹ ಗಣೇಶನ ಮೆರವಣಿಗೆ ವೇಳೆ ಒಂದು ಕೋಮುಗಲಭೆ ಅಂತಾನೆ ಹೇಳ್ಬೋದು. ಆ ರೀತಿಯಾಗಿ ಘಟನೆ ಉಂಟಾಗಿದೆ. ಹಲವಾರು ಯುವಕರು ಮಚ್ಚು ಲಾಂಗುಗಳನ್ನು ಹಿಡಿದು ಕಲ್ಲು ಬಾಟಲಿ ಈ ರೀತಿಯಾಗಿ ಆ ಒಂದು ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಸಂಘರ್ಷ ಉಂಟಾಗಿ ಗಲಾಟೆ ನಡೆದಿದೆ. ನಾಗಮಂಗಲದಲ್ಲಿರುವಂತಹ ಹಲವಾರು ಅಂಗಡಿಗಳಂದ್ರೆ 14ಕ್ಕೂ ಹೆಚ್ಚು ಅಂಗಡಿಗಳನ್ನು ಧ್ವಂಸ ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ 6 ಬೈಕ್ಗೆ ಬೆಂಕಿಯನ್ನು ಇಟ್ಟು ಬೈಕ್ ಶೋರೂಮ್ ಅನ್ನು ಕೂಡ ಲೂಟಿ ಮಾಡಿದ್ದಾರೆ. ಇದಾದ ನಂತರ 25 ಕೋಟಿಯಷ್ಟು ನಷ್ಟ ಉಂಟಾಗಿದೆ ಈ ಒಂದು ಘರ್ಷಣೆಯಲ್ಲಿ. ಇದನ್ನ ಯಾರು ತುಂಬಿಸ್ತಾರೆ? ಗಣೇಶನನ್ನ ಕೂರ್ಸೋದೇನಕ್ಕೆ? ಭಗವಂತ ನಮಗೆ ಒಳ್ಳೇದು ಮಾಡಪ್ಪ ಅಂತ. ಆದ್ರೆ ಇವ್ರು ಮಾಡ್ಕೊಳ್ತಾ ಇರೋಂತಹ ಕೆಲಸ ಏನು? ಇವರೆಲ್ಲ ಒಂದು ರೀತಿ ಹೇಳ್ಬೇಕಂದ್ರೆ ಶೋಕಿ ಗಣೇಶನ್ ಕೂರ್ಸಿದ್ರು ಅನ್ಸುತ್ತೆ. ಮೇ ಬಿ ಇವ್ರಿಗಿಂತ ನಾವೆಚ್ಚು ನಮಗಿಂತ ಅವ್ರೆಚ್ಚು ಅನ್ನೋ ರೀತಿಯಲ್ಲಿ ಕೂರಿಸಿ ಈ ಗಲಾಟೆ ತಂದ್ಕೊಂಡ್ರ ಅಂತ. ಇದು ಕಳೆದ ಬಾರಿ ಕೂಡ ಇದೇ ರೀತಿ ಗಲಾಟೆ ಆಗಿತ್ತು ಆ ಭಾಗದಲ್ಲಿ. ಆದ್ರೆ ಯಾವುದೇ ರೀತಿಯಾದಂತಹ ನಷ್ಟ ಉಂಟಾಗಿರ್ಲಿಲ್ಲ. ಶುರುವಾಗಕ್ ಮುಂಚೆನೆ ಪೊಲೀಸರು ತಮ್ಮ ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸಿ ಗಲಾಟೆಯನ್ನ ತಪ್ಪಿಸಿದ್ರು. ಆದ್ರೆ ಈ ಬಾರಿ ಹೆಚ್ಚು ಅಂದ್ರೆ 25 ಕೋಟಿಯಷ್ಟು ನಷ್ಟ ಉಂಟಾಗಿದೆ. ಇದು ಜವಾಬ್ದಾರಿಯುತವಾಗಿ ಕೆಲಸ ಕೈಗೊಂಡಿರ್ಲಿಲ್ವಾ ಹಾಗಾದ್ರೆ ಪೊಲೀಸರು? ಅಲ್ಲಿ ಬೇಕಾಗಿದ್ದಂತಹ ಏನು ಸೌಕರ್ಯ ಇತ್ತು ಆ ಮೆರವಣಿಗೆ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತಹ ಮುಂಜಾಗ್ರತೆಯನ್ನ ವಹಿಸ್ಕೊಂಡಿರ್ಲಿಲ್ವಾ ಹಾಗಾದ್ರೆ ಪೊಲೀಸರು? ಅಥವಾ ಅವರ ಒಂದು ಕೇರ್ಲೆಸ್ ಏನಾದ್ರೂ ಆಗಿತ್ತಾ? ಇದೆಲ್ಲ ಒಂದು ರೀತಿ ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಅವರು ಪೊಲೀಸರು ಕೆಲಸ ನಿರ್ವಹಿಸಿದ್ದಾರೆ ಅಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೂ ಸಹ ಅವರು ಒಂದು ರೀತಿ ಹೇಳ್ಬೇಕಂದ್ರೆ ತಮ್ಮ ಕೈಲಾದಷ್ಟು ಈ ಒಂದು ಗಲಾಟೆಯನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದ್ರೂ ಗುಂಪು ಹೆಚ್ಚಾಗ್ತಾ ಹೋದಂತೆ ಅದನ್ನ ನಿರ್ವಹಿಸಲು ಕಷ್ಟ ಆಗಿದೆ ಪೊಲೀಸರಿಗೂ ಸಹ. ಈ ಒಂದು ಪ್ರಕರಣದಲ್ಲಿ 150ಕ್ಕೂ ಹೆಚ್ಚು ಮಂದಿಯ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇನ್ನು 23 ಮಂದಿ ಹಿಂದೂ ಸಮುದಾಯದವರು, 31 ಮಂದಿ ಮುಸ್ಲಿಂ ಅವರು, ಒಟ್ಟು 54 ಜನರನ್ನ ಬಂಧಿಸಿದ್ದಾರೆ. ಇನ್ನು ಉಳಿದಂತಹ ಆರೋಪಿಗಳಿಗಾಗಿ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಇದೆಲ್ಲ ಒಂದು ರೀತಿ ಹಾನಿ ಉಂಟಾಗಿರುವಂತದ್ದು ನಾವಿಲ್ಲಿ ಫೋಟೋದಲ್ಲಿ ನೋಡ್ತಾ ಇದ್ದೀವಿ ವೀಕ್ಷಕರೇ. ಗಣೇಶ ವಿಸರ್ಜನೆ ವೇಳೆ ನಡೆದಂತಹ ಹಿಂಸಾಚಾರ ವೇಳೆ ಸುಟ್ಟು ಭಸ್ಮವಾಗಿರುವಂತಹ ನಾಗಮಂಗಲದ ಅಂಗಡಿ, ಈ ರೀತಿ ಒಂದು 5-6 ಅಂಗಡಿಗಳು ಸಹ ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿದೆ. ಆದ್ರೆ ಕೆಲವೊಂದು ವಿಚಾರ ಅಂತ ನೋಡಿದಾಗ, ಈ ರಾಜಕಾರಣಿಗಳು ಅಂತ ಬಂದಾಗ ಇಲ್ಲೂ ಸಹ ನಮ್ಮ ಬೆಳೆಯನ್ನ ಬೇಯಿಸ್ಕೊಳ್ತಾ ಇದ್ದಾರೆ. ಪರಮೇಶ್ವರ್ ಅವರು ಇದೇನು ಕೋಮುಗಲಭೆ ಅಲ್ಲ, ಸುಮ್ಮನೆ ಸಣ್ಣ ಮಟ್ಟಕ್ಕಾಗಿದೆ ಅಂತ ಒಂದು ರೀತಿ ಪರಮೇಶ್ವರ್ ಅವರು ಹೇಳಿದ್ರೆ, ವಿಪಕ್ಷದ ನಾಯಕ ಆರ್ ಅಶೋಕ್ ಅವರು ಇದೇನು ಸಣ್ಣ ಘಟನೆನಾ ನೀವು ಆ ರೀತಿ ಹೇಳ್ತಿದ್ದೀರಾ ಅಂತ ಅಂದ್ರೆ ಒಬ್ರ ಮೇಲೊಬ್ರು ಇವರು ಸಹ ಇಲ್ಲಿ ತಮ್ಮ ಬೆಳೆಯನ್ನ ಬೆಳೆಸ್ಕೊಳ್ತಾ ಇದ್ದಾರೆ. ಬರೀ ರಾಜಕೀಯ ಅಂತ ಬಂದಾಗ ಬರೀ ಇವರ ಕಿತ್ತಾಟನೆ ಆಗ್ತಾ ಇದೆ. ಇರ್ಲಿ, ಇನ್ನ ಈ ನಾಗಮಂಗಲ ಮಂಡ್ಯ ಸರ್ಕಲ್ ಅಲ್ಲಿ ಆಗಿರುವಂತಹ ಈ ಒಂದು ಘಟನೆ ಬಳಿ ನಮ್ಮ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟು ಅಲ್ಲಿನ ಪರಿಸ್ಥಿತಿ ಹಾಗೂ ನಷ್ಟಗಳ ಬಗ್ಗೆ ವಿಚಾರಣೆ ಅಂದ್ರೆ ಪರಿಶೀಲನೆಯನ್ನ ಮಾಡಿ ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ತಿಳ್ಕೊಂಡು ಅಲ್ಲಿ ಏನ್ ನಷ್ಟ ಉಂಟಾಗಿದೆ ಅವ್ರಿಗೆ ಸಾಂತ್ವನವನ್ನ ಕೂಡ ಹೇಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರು ಅಲ್ಲಿದ್ದಾರೆ ಆಲ್ರೆಡಿ. ಇನ್ನ ಉಳಿದಂತಹ ಆರೋಪಿಗಳಿಗೆ ಶೋಧ ಕಾರ್ಯ ನಡೀತಾ ಇದೆ. ಆ ಒಂದು ಭಾಗದ ಪೊಲೀಸ್ ಅಧಿಕಾರಿ ಏನಿದ್ದಾರೆ ಅವರನ್ನ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಆದ್ರೆ ಇಷ್ಟೇ ಸಾಲದು, ಏನಿ ಆರೋಪಿಗಳಿದ್ದಾರೆ ಆರೋಪಿಗಳನ್ನು ಸಹ ಹುಡುಕಿ ಒಂದು ಕಠಿಣವಾದ ಶಿಕ್ಷೆಯನ್ನು ಅವರಿಗೆ ಕೊಡಬೇಕಾಗುತ್ತೆ. ಯಾಕಂದ್ರೆ ಈ ರೀತಿ ತಮ್ಮ ಸ್ವಾರ್ಥಕ್ಕೆ ಇನ್ನೊಬ್ಬರ ಒಂದು ವಸ್ತು ನಷ್ಟ ಮಾಡೋದು ಎಷ್ಟು ಮಾತ್ರ ಸರಿ? 25 ಕೋಟಿ ನಷ್ಟ ಅಂತಂದ್ರೆ ಅದನ್ನ ಯಾರು ಭರಿಸ್ತಾರೆ? ಈಗ ಅವರೇನೋ 5 ನಿಮಿಷದ ಕೆಲ್ಸಕ್ಕೆ ಮಾಡ್ಬಿಟ್ಟು ಹೊರಟೋಗಿದ್ದಾರೆ. ಎಷ್ಟೋ ಕುಟುಂಬಗಳು ಕಣ್ಣೀರಾಗ್ತಾ ಇದ್ದಾವೆ ಇವತ್ತು. ಸೊ ಈ ರೀತಿಯಾದಂತಹ ಒಂದು ಪರಿಸ್ಥಿತಿಗೆ ಅವ್ರಿಗೆ ಕಠಿಣವಾದ ಶಿಕ್ಷೆನೆ ಕೊಡಬೇಕು. ಏನು ಆರೋಪಿಗಳು ತಪ್ಪಿಸ್ಕೊಂಡಿದ್ದಾರೆ ಅವ್ರಿಗೂ ಸಹ, ಮತ್ತೆ ಸಿಕ್ಕಿರುವಂತಹ ಆರೋಪಿಗಳು ಎಲ್ರಿಗೂ ಸಹ ಕಠಿಣವಾದ ಶಿಕ್ಷೆಯನ್ನ ಕೊಡಲೇಬೇಕು. ಮತ್ತೆ ಮುಂದೆ ಒಂದು ದಿವಸ ಅವರು ಈ ರೀತಿಯ ಕೆಲಸ ಮಾಡೋದಕ್ಕೆ ಭಯ ಬೀಳ್ಬೇಕು, ಆ ರೀತಿ ಆಗಿರ್ಬೇಕು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ವೀಕ್ಷಕರೇ,
ಬಿಜೆಪಿ ನಾಯಕರಿಗೆ RSS ಚಾಟಿ. ಈಗ ತಾನೇ ಹೇಳಿದೆ ನಾನು, ಈ ಒಂದು ರಾಜಕೀಯ ಅಂತ ಬಂದಾಗ ಅವರವರೇ ಒಳಗಡೆ ಒಂದೊಂದು ಮನಸ್ತಾಪಗಳನ್ನ ಬೆಳೆಸ್ಕೊಳ್ತಾ ಇದ್ದಾರೆ. ಮತ್ತು ರಾಜಕೀಯವನ್ನು ಎಲ್ಲ ಭಾಗಕ್ಕೂ ತಂದು ಗಲಾಟೆಗಳನ್ನ ಮಾಡ್ತಾ ಇದ್ದಾರೆ ತಮ್ಮ ಸ್ವಾರ್ಥಕ್ಕೆ. ಇಲ್ಲೂ ಕೂಡ ಎಲ್ಲ ಒಂದು ರೀತಿ ಅದೇ ರೀತಿ ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ. BJPಯಲ್ಲೂ ಸಹ ಒಳ ಮನಸ್ತಾಪ ಉಂಟಾಗಿದೆ. ಈ ಒಂದು ಮೊನ್ನೆ ನಡೆದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರ ಎದುರು BY ವಿಜಯೇಂದ್ರ ಅವರ ವಿರುದ್ಧ ಅದೇ ಪಕ್ಷದ ಹಲವಾರು ನಾಯಕರು ತಮ್ಮ ಮನಸ್ತಾಪವನ್ನು ವ್ಯಕ್ತಪಡಿಸಿದ್ದಾರೆ. ವಿಜಯೇಂದ್ರ ಅವರು ಎಲ್ಲ ನಾಯಕರನ್ನ ಒಂದೇ ಸಮಾನವಾಗಿ ನೋಡ್ತಾ ಇಲ್ಲ, ಎಲ್ಲ ಒಂದು ಕಡೆ ಅವರೇ ಒಂದು ಪಾರ್ಟಿ ಅಂದರೆ ಅವರೇ ಒಂದು ಟೀಮ್ ಅನ್ನೋ ರೀತಿಯಾಗಿ ಹೋಗ್ತಾ ಇದ್ದಾರೆ. ಎಲ್ಲರನ್ನು ಸಮಾನವಾಗಿ ತಗೊಂಡು ಹೋಗಬೇಕು ಅನ್ನೋ ರೀತಿಯಾಗಿ ಎಲ್ಲೋ ಒಂದು ಕಡೆ ಅದೇ ಒಂದು ಪಕ್ಷದಲ್ಲಿ ಗೊಂದಲ ಉಂಟಾಗಿದೆ. ಇದಕ್ಕೆ RSS ಪಕ್ಷದ ಚಾಟಿ ಏನಾಗಿತ್ತು ಅಂದರೆ, ನೀವು ಯಾಕೆ ಈ ರೀತಿ ಕಾಂಗ್ರೆಸ್ ಅವ್ರ ಥರ ಬದಲಾಗ್ತಾ ಇದ್ದೀರಾ, ನಮ್ಮದೇನಿದೆ ಆ ಒಂದು ವ್ಯಕ್ತಿತ್ವವನ್ನು ಉಳಿಸ್ಕೊಂಡು ಎಲ್ಲರನ್ನು ಸಮಾನವಾಗಿ ತಗೊಂಡು ಹೋಗಬೇಕು ಅನ್ನೋ ರೀತಿಯಾಗಿ RSS ಕೂಡ ಚಾಟಿಯನ್ನು ಬೀಸಿದೆ. ಅಂದರೆ BY ವಿಜಯೇಂದ್ರ ಅವರು ಹೇಳಿದ್ದಾರೆ, ನೀವು ಮಾಡ್ತಾ ಇರೋದು ತಪ್ಪು, ಎಲ್ಲರನ್ನು ಸಮಾನವಾಗಿ ತೆಗೆದುಕೊಳ್ಳಿ, ಎಲ್ಲರನ್ನು ಗಮನಕ್ಕೆ ತೆಗೆದುಕೊಂಡು ಹೋಗಿ ಅಂತ. ಬಟ್ ಇದು ಒಂದು ರೀತಿ ಹೇಳಿದ್ನಲ್ಲ ಈಗಷ್ಟೇ, ಇಷ್ಟು ದಿವಸ ಕಾಂಗ್ರೆಸ್ ವಿಚಾರ ಬರ್ತಾ ಇತ್ತು, ಈಗಾಗಲೇ ಮತ್ತೆ BJP ಒಳಗಡೆ ಮನಸ್ತಾಪ ಉಂಟಾಗ್ತಾ ಇದೆ. ಇದು ಒಂದು ರೀತಿ ಕಾಂಗ್ರೆಸ್ ಅವ್ರಿಗೆ ಚಾಟಿ ಬೀಸೋದಕ್ಕೆ ಏನಾದರೂ ಶುರುವಾಗುತ್ತೋ ಏನೋ ಗೊತ್ತಿಲ್ಲ. ನೋಡೋಣ ವೀಕ್ಷಕರೇ ಏನಾಗಬಹುದು ಅಂತ. ಬಟ್ ರಾಜಕೀಯ ಅಂತ ಬಂದಾಗ ರಾಜಕೀಯದ ನಾಯಕರಿಗೆ ನಾನು ಹೇಳೋದಿಷ್ಟೇ, ಬರೀ ನಿಮ್ಮ ಒಳ ಜಗಳಗಳನ್ನು ಬಿಟ್ಟು, ನಿಮ್ಮ ಮನಸ್ತಾಪಗಳನ್ನು ಬಿಟ್ಟು, ಈಗ ನಾಗಮಂಗಲದಲ್ಲಿ ಆಗ್ತಾ ಇರುವಂತಹ ಘಟನೆ ನಾವಿಷ್ಟೊತ್ತು ನೋಡಿದ್ವಿ, ಏನಾಗ್ತಾ ಇದೆ ಅಲ್ಲಿ, ಯಾವ ರೀತಿ ಬದಲಾಗಿದೆ ಅಲ್ಲಿನ ಪರಿಸ್ಥಿತಿ ಅಂತ. ದಯವಿಟ್ಟು ಆ ರೀತಿಯ ಅನಾಹುತಗಳಾಗದಂತೆ ತಡೆಯೋದಕ್ಕೆ ಏನೇನು ಬೇಕು ಅದ್ರ ಬಗ್ಗೆ ಗಮನ ಕೊಡಿ. ಯಾವ ರೀತಿಯ ಒಂದು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಇನ್ನು 1 ತಿಂಗಳಿದೆ, ಈ ತಿಂಗಳು ಪೂರ್ತಿ ಆಲ್ಮೋಸ್ಟ್ ಎಲ್ಲ ಭಾಗದಲ್ಲೂ ಸಹ ಇನ್ನು ಗಣೇಶನನ್ನ ಕೂರಿಸುವಂಥವ್ರು ಇರ್ತಾರೆ. ಮತ್ತು ಇನ್ನು ಯಾವತ್ತೂ ಕೂಡ ಈ ರೀತಿಯಾದಂತಹ ಘಟನೆಗಳಾಗದಂತೆ ಮುಂಜಾಗ್ರತೆಗಳನ್ನು ವಹಿಸಿ ಅಂತ ಹೇಳ್ತಾ, ಇದಾಗಿತ್ತು ಈ ಕ್ಷಣದ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.